ಹಾಯ್ ಎವ್ರಿವನ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವ್ಲಾಗ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ, ಸಾರಿ. ಇವತ್ತು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ನ. ಇನ್ನು ಮಾರ್ನಿಂಗ್ ನೆಕ್ಸ್ಟ್ ಡೇ ಆಂಟಿ ಮನೆಯಲ್ಲಿ ಇದ್ದಿದ್ದು. ನೆಕ್ಸ್ಟ್ ಡೇ ಯಾವುದಿದು ಸಂಡೇ, ಐ ಥಿಂಕ್ ಸಂಡೇನೇ. ಸಂಡೇ ಬಂದಿತ್ತು. ಮಾರ್ನಿಂಗ್ ಎದ್ವಿ. ಹಿಂದಿನ ದಿನವೂ ಬಿಸಿಲಿರಲಿಲ್ಲ, ಕೂಲಾಗಿತ್ತು, ವೆದರೆಲ್ಲ ಚೆನ್ನಾಗಿತ್ತು. ಇನ್ನು ಬೆಳಗ್ಗೆ ಎದ್ದೋಗಿ ಹೊರಗಡೆ ನೋಡಿದ ತಕ್ಷಣ ಆ ಗಿಡಗಳ ಮಧ್ಯೆ ಹಕ್ಕಿ ಚಿಲಿಪಿಲಿ ಸೌಂಡು. ನಿಜಕ್ಕೂ ಈ ಸಿಟಿಲಿದ್ದವ್ರಿಗೆ ನಮಗೆ ಈ ಥರ ವಾತಾವರಣ ಸಿಕ್ಬಿಟ್ರೆ ಏನೋ ಒಂಥರ ರೆಸಾರ್ಟಲ್ಲಿದ್ದು ಫೀಲ್ ಬರುತ್ತೆ. ಯಾವಾಗ ನೋಡಿದ್ರು ಗಾಡಿ ಸೌಂಡ್ಗಳು, ಅಂದರೆ ವೆಹಿಕಲ್ ಸೌಂಡನ್ನ ಕೇಳ್ಕೊಂಡು ಇರೋ ನಮಗೆ ಈ ಥರ ಸೌಂಡ್ಸ್ನ ಕೇಳಿದಾಗ ಒಂಥರ ಖುಷಿಯಾಗುತ್ತೆ. ಅದಕ್ಕೆ ಎದ್ದವಳು ಸ್ವಲ್ಪ ಹೊತ್ತು ಹಾಗೆ ಹೊರಗಡೆ ನಿಂತು ಆ ಸೌಂಡ್ ಎಲ್ಲದನ್ನು ಫೀಲ್ ಮಾಡಿದೆ. ಇನ್ನು ಅದಾದಮೇಲೆ ಬಂದೆ ಒಳಗೆ. ಆಂಟಿನೂ ಕೂಡ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾಯಿತ್ತು. ಏನು ಇದು ಸಂಡೇ ಅಂತ ಹೇಳಿದೆ ಅಲ್ವಾ, ಸಂಡೇ ಅಂದಮೇಲೆ ಸ್ಪೆಷಲ್ಲೇ ಇರಬೇಕು ನಮಗೆಲ್ಲ. ನಾನ್ ವೆಜ್ ಇಲ್ಲ ಅಂದರೆ ಹೀಗೆ ಮನಸ್ಸು ಸಮಾಧಾನ ಆಗೋದಿಲ್ಲ. ಸೊ ಹಾಗಾಗಿ ಬೆಳಗ್ಗೆನೇ ಬಿರಿಯಾನಿಗೆ ರೆಡಿ ಮಾಡ್ತಾಯಿತ್ತು. ಅಂದರೆ ಬಿರಿಯಾನಿ ಅಂತ ಹೆಸರು ಹೇಳ್ಬೋದು ಅಷ್ಟೇ. ಪಲಾವ್, ಇದು ಚಿಕನ್ ಪಲಾವ್ ಮಾಡಿದ್ದು. ಇಲ್ಲಿ ಯೂಶ್ವಲಿ ಹಸಿಮೆಣ್ಸಿನ್ಕಾಯಿನ ಬಳಸೋದಿಲ್ಲ ನಮ್ಮ ಆಂಟಿ ಮನೆ, ಒಣಮೆಣ್ಸಿನ್ಕಾಯಿ ಹಾಕಿನೇ ಎಲ್ಲದನ್ನು ಮಾಡೋದು. ಸೊ ಹಾಗಾಗಿ ಆಂಟಿ ಎಲ್ಲದನ್ನು ರೆಡಿ ಮಾಡಿಕೊಡ್ತು, ನಾನೇ ಮಾಡಿದ್ದೆ. ಖಾರ ಎಲ್ಲ ಕಮ್ಮಿ ಇತ್ತು, ಖಾರ ಮಸಾಲೆ ಎಲ್ಲ ಕಮ್ಮಿ ಇತ್ತು. ಚೆನ್ನಾಗಿತ್ತು ತಿನ್ನೋದಕ್ಕೆ, ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಮಾತ್ರ ಸಖತ್ತಾಗಿತ್ತು. ಸೈಡಲ್ಲಿ ಯಾವುದಾದ್ರೂ ಗ್ರೇವಿ ಇದ್ದರೆ ಇನ್ನೂ ಸಿಕ್ಕಾಬಿಟ್ಟೆ ಚೆನ್ನಾಗಿರೋದು. ಇನ್ನು ಅದ್ರ ಜೊತೆಗೆ ಹಾಗೆಯೇ ಕಬಾಬ್ನು ಕೂಡ ಮಾಡಿದ್ವಿ, ಚಿಕನ್ ಕಬಾಬು ಮತ್ತು ಬಿರಿಯಾನಿ, ಚಿಕನ್ ಗ್ರೇವಿ ಎಲ್ಲ ವೆರೈಟಿ ಇತ್ತು. ಬಟ್ ಚಿಕನ್, ಮಕ್ಕಳು ನಾನ್ ವೆಜ್ಜಲ್ಲಿ ಮಟನ್ ಜಾಸ್ತಿ ತಿನ್ನೋಲ್ಲ, ನನಗೂ ಅಷ್ಟಾಗೇನು ಮಟನ್ ಇಷ್ಟ ಆಗಲ್ಲ. ಸೊ ಹಾಗಾಗಿ ಚಿಕನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ಚಿಕನ್ ಮಾಡಿದ್ದು. ಇನ್ನು ಐಶುನು ಕೂಡ ಹೊರಡಬೇಕಿತ್ತು. ಸೊ ಹಾಗಾಗಿ ಅವಳು ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಅವಳು ಹೊರಟ್ಲು. ಇನ್ನು ಅದಾದಮೇಲೆ ಚಿಕನ್ ಕಬಾಬು, ಬಿರಿಯಾನಿ ಎಲ್ಲ ತಿಂದಿದ್ದಾಯಿತು. ಮಕ್ಳಿಗೂ ಬಿಸಿ ಬಿಸಿ ಹಾಕ್ಕೊಟ್ವಿ. ಮೈಲ್ಡ್ ಆಗಿತ್ತಲ್ವ, ಅವರಿಗೆಲ್ಲ ಇಷ್ಟ ಆಯಿತು. ಖಾರ ಇರೋದಕ್ಕಿಂತ ಅವರಿಗೆ ಸಪ್ಪೆ ಇದ್ರೇ ಇಷ್ಟ ಆಗುತ್ತಲ್ವ. ಸೊ ಎಲ್ಲರೂ ತಿಂದಿದ್ದಾಗಿತ್ತು. ಸ್ವಲ್ಪ ಹೊತ್ತು ಹಾಗೆ ಕೂತಿದ್ದಾದಮೇಲೆ ಹಿಂದಿನ ದಿನ ಚಿಕ್ಕಪ್ಪ ಹಣ್ಸಿನ ಹಣ್ಣು ಇಸ್ಕೊಂಡು ಬಂದಿದ್ದರು, ಅಂದರೆ ತಂದಿದ್ರು, ಅದನ್ನು ಬಿಡಿಸಿದ್ರು. ಸೊ ಹಾಗಾಗಿ ಅದನ್ನು ತಿನ್ನೋಣ ಅಂತ ತಿಂತಾಯಿದ್ವಿ. ನಾನ್ ವೆಜ್ ಜೊತೆ ಹಣ್ಸಿನ ಹಣ್ಣು ತಿನ್ನಲ್ವೇನೋ, ಬಟ್ ಆದರೆ ನಮ್ದು ಏನಿಲ್ಲ, ವಿಯಾರ್ಡ್ ಕಾಂಬಿನೇಷನ್ ಆದರೂ ಸಿಕ್ತಾಗ ತಿನ್ಬಿಡ್ಬೇಕಿದೆಲ್ಲ ಅಂತ ಹೇಳ್ಬಿಟ್ಟು ಚೆನ್ನಾಗಿ ತಿಂತೀವಿ. ಸೊ ಹಾಗಾಗಿ ತಿಂತಾಯಿದ್ದೆ. ಅದು ಹಣ್ಸಿನ ಹಣ್ಣು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಸ್ವೀಟಾಗಿತ್ತು, ಚಿಕ್ಕದಿತ್ತು ಅದ್ರದ್ದು ಏನು ಬರುತ್ತೆ ಹಣ್ಣು. ಬಟ್ ಆದರೆ ಗಟ್ಟಿ ಇತ್ತು, ಸ್ವೀಟ್ ಇತ್ತು. ನಂಗೆ ಹಣ್ಸಿನ ಹಣ್ಣು ಅಂದರೆ ಹಾಗೆ ಇರಬೇಕು. ಸೊ ಹಾಗಾಗಿ ಸಖತ್ತಾಗಿತ್ತು. ನಾನು ತಿಂತಾಯಿದ್ದೆ. ಇನ್ನು ಮಕ್ಕಳು ಕೂಡ ಹಾಗೆ ಅದು ಜ್ಯೂಸ್ ಹಣ್ಣು ಏನು ಬರುತ್ತೆ ಅದನ್ನು ತಿನ್ಕೊಂಡು ಕೂತಿದ್ರು. ಕನುಷಿಗೆ ಮತ್ತು ದಿಶನ್ಗೆ ಇಬ್ರಿಗೂ ಐಶುದು ಡ್ರೆಸ್ ಹಾಕಿದ್ವಿ, ಯಾವುದೋ ಒಂದು ಸಿಕ್ಕಿದ ಡ್ರೆಸ್ನ. ಇನ್ನು ಅದಾದಮೇಲೆ ಅತ್ತಿನ ಮುಗ್ದಾಯ್ತಾ. ಹೆಂಗಿದ್ರು ಹಣ್ಸಿನ ಹಣ್ಣು ಇತ್ತಲ್ವ, ಸೊ ಅದ್ರದ್ದು ರಸಾಯನ ಮಾಡ್ತಾರೆ, ಹಣ್ಸಿನ ಹಣ್ಣಿನ ರಸಾಯನ. ಇನ್ನು ಯಾರ್ಯಾರು ಏನೇನೋ ಹೇಳ್ತಾರೇನೋ ಅದು ಗೊತ್ತಿಲ್ಲ, ನನಗೆ ರಸಾಯನ ಅಂತ ಹೇಳ್ತೀವಿ, ಬಾಳೆಹಣ್ಣು ಮತ್ತು ಹಣ್ಸಿನ ಹಣ್ಣಿನ ರಸಾಯನ. ಅದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೋ. ಐಶು ಆಲ್ರೆಡಿ ಅವಳು ಮೈಸೂರಿಗೆ ಹೋಗಿದ್ಲು, ಅವಳಿಗೆ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು. ಇನ್ನು ನಾವು ಇದನ್ನು ರೆಡಿ ಮಾಡ್ತಾಯಿದ್ವಿ. ಇದಕ್ಕೆ ಏನಿಲ್ಲ, ಜಸ್ಟ್ ಸಿಂಪಲಾಗಿ ಹಣ್ಸಿನ ಹಣ್ಣನ್ನು ಬಿಡಿಸಿ ಅದನ್ನು ಸ್ವಲ್ಪ ಲೈಟಾಗಿ ಪೀಸ್ ಮಾಡಿಕೊಂಡು ಅದ್ರ ಜೊತೆ ಬಾಳೆಹಣ್ಣು, ಕಡಲೆಪುರಿ ಮತ್ತು ಬೆಲ್ಲ, 1 ಸ್ಪೂನಷ್ಟು ತುಪ್ಪ ಹಾಕಿ ಮಿಕ್ಸ್ ಮಾಡೋದು ಅಷ್ಟೇ. ಈಸಿಯಾಗಿ ಆಗುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ನಮ್ಮ ಅಜ್ಜಿ ಊರಲ್ಲಿ ಹಬ್ಬದಲ್ಲಿ ಇದನ್ನು ಪ್ರಸಾದ ಅಂತ ಹೇಳಿ ಕೊಡ್ತಾರೆ. ಬಟ್ ನಾವು ಇವಾಗ ಅದೇ ಪ್ರಸಾದನ ಮನೇಲಿ ಮಾಡ್ಕೊಂಡು ತಿಂತಾಯಿದ್ವಿ. ಎಲ್ಲ ಮಿಕ್ಸ್ ಮಾಡೋದ, ಬೆಲ್ಲ ಒಸಿ ಇದು ಮಾಡು, ಹಾಗೆ ಇದ್ರ ಜೊತೆ ಹಾಕೋ, ಕೈಲೇ ಇದು ಮಾಡೋಣ. ಕಲಸು ಕೈಲಿ, ಏನಾಗ್ತದೆ ಕ್ಯೂಸ್ದಂಗೆ ಬೆಲ್ಲ ಎಲ್ಲ ಕ್ಯೂಸ್ಕೊಂಡಂಗೆ. ಇನ್ನು ನಾವು ಮಾಡಿ ತಿಂದು ಊಟ ಏನು ಮಾಡಿರಲಿಲ್ಲ, ಹಾಗೆ ಕೂತಿದ್ವಿ. ಅಷ್ಟರಲ್ಲಿ ನಮ್ಮ ಇನ್ನೊಬ್ರು ಚಿಕ್ಕಮ್ಮನೂ ಕೂಡ ಬಂದರು. ಹುಡುಗ ಇಡಿಲ್ಲ ಕಬಾಬ್ ಇಸ್ತಲ್ಲ, ಓ ಅಲ್ಲಿ ಕಣ್ಣು ಬಿಡಿಸಲ್ಲ. ನೀನು ಹೋಗು, ಬೇಡ, ಅವನು ಇರ್ಲಂತೆ ಇಲ್ಲೇ. ಇನ್ನು ಇವನು ಬಂದು ನಮ್ಮ ಆಂಟಿ ರಿಲೇಟಿವ್ ಅವ್ರ ಮಗ. ಅವ್ನು ಎಷ್ಟು ಮಾತಾಡ್ಸಿದ್ರು ಮಾತಾಡೋದಕ್ಕೆ ರೆಡಿ ಇಲ್ಲ, ತಿರುಗಿ ನೋಡೋದಕ್ಕೂ ರೆಡಿ ಇಲ್ಲ, ಫುಲ್ ಸೈಲೆಂಟಾಗಿ ಕೂತಿದ್ದಾನೆ. ಎಲ್ಲ ಕೇಳಿಸ್ತಾ ಇರುತ್ತೆ, ಬಟ್ ರಿಯಾಕ್ಟ್ ಮಾಡಲ್ಲ ಯಾವುದಕ್ಕೂ. ನಾಚ್ಕೊಂಡು ಹಾಗೆ ಟಿ ವಿ ನೋಡ್ಕೊಂಡು ತಿಂತಾ ಕೂತಿದ್ದ. ಒಂಥರ ಚೆನ್ನಾಗಿ ಆಟ ಆಡ್ತಾಯಿದ್ದ. ಏನು ನಮ್ಮ ಆಂಟಿ ಜೊತೆ ಪ್ರೀನ್ ಮಗಳು ಚಾರುನು ಕೂಡ ಬಂದಿದ್ಲು. ಎಲ್ಲರೂ ಬಂದು ಇನ್ನು ಊಟ ಮುಗಿಸಿದ್ರು. ಇನ್ನು ಅದಾದಮೇಲೆ ಹಾಗೆ ಕೂತಿದ್ದಾಗ ಐಸ್ ಕ್ರೀಮ್ದು ಸೌಂಡ್ ಕೇಳಿಸ್ತು. ಬಿಸಿಲು ಬಂದಿತ್ತು, ಅಷ್ಟು ವೆದರ್ ಕೋಲ್ಡ್ ಇರಲಿಲ್ಲ, ಇವಾಗ ಬಿಸಿಲು ಇತ್ತು. ಹಾಗಾಗಿ ಎಲ್ಲರೂ ತಿಂದ್ರಾಯ್ತು, ಚಿಕನ್ ಮಾಡಿರೋದಲ್ವ ಅಂತ ಹೇಳ್ಬಿಟ್ಟು ತಿಂತಾಯಿದ್ವಿ. ಇನ್ನು ಚಾಕೋಬಾರು ಇತ್ತು, ಅದು ಟೇಸ್ಟ್ ಚೆನ್ನಾಗಿರಲ್ಲ. ಚಾಕೋಬಾರ್ ಆ ಊರ ಕಡೆ ಎಲ್ಲ ಅಷ್ಟು ಚೆನ್ನಾಗಿರಲ್ಲ. ಈ ಆರೆಂಜು ಮ್ಯಾಂಗೋ ಐಸ್ ಕ್ರೀಮ್ ಬರುತ್ತಲ್ಲ, ಮ್ಯಾಂಗೋನೂ ಬರಲ್ಲ, ಆರೆಂಜ್ ಐಸ್ ಕ್ರೀಮೇ ಜಾಸ್ತಿ ಬರೋದು, ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಅದನ್ನೇ ತಗೊಳ್ಳಿ ಎಲ್ಲರೂ ತಿನ್ನೋಣ ಅಂತ ಹೇಳ್ಬಿಟ್ಟು ಅದನ್ನು ತೊಗೊತಾ ಇದ್ವಿ.
ಚೆನ್ನಾಗಿತ್ತು ಚಾರು. ನಾವು ಊಟ ಮುಗಿಸಿ ಹಾಗೆ ಹೊರಗಡೆ ಕೂತಿದ್ವಿ. ಮಕ್ಕಳೆಲ್ಲ ಆಡ್ತಾಯಿದ್ರು, ಚಾರು ಬೇಬಿ ಮತ್ತು ಕನುಷಿ, ದಿಶಾ ಎಲ್ಲ. ಇನ್ನು ನಮ್ಮ ಆಂಟಿ ಚಿಕ್ಕಪ್ಪ ಏನು ಬಂದಿದ್ರು, ಆ ಹುಡುಗ ಬಂದಿದ್ನಲ್ಲ, ಅವರು 3 ಜನ ಹೋದರು. ಇವಳು ಚಾರುನು ಹೋಗ್ತೀನಿ ಅಂತ ಆಟ ಮಾಡಿದ್ಲು. ಕನುಷಿ ಇದರಿಂದ ಇರು ಅಂತ ಹೇಳಿ ನೈಸ್ ಮಾಡಿ ಕನುಷಿ ಇರಿಸ್ಕೊಂಡು ಆಟ ಆಡ್ಕೊಂಡಿದ್ರು. ಇನ್ನು ಅದಾದಮೇಲೆ ಅವ್ರು ಆಡ್ಕೊಂಡಿದ್ರು. ಮಳೆನೂ ಸ್ಟಾರ್ಟ್ ಆಯಿತು. ಇನ್ನು ಸಂಜೆ ಹೊತ್ತಿಗೆ ಫುಲ್ ಜೋರು ಮಳೆ. ಮಧ್ಯಾಹ್ನ ಬಿಸಿಲು ತುಂಬ ಜಾಸ್ತಿ ಇರಲಿಲ್ಲ, ಬಟ್ ಸೆಕೆ ತುಂಬ ಜಾಸ್ತಿ ಆಗ್ತಿತ್ತು. ಆ ಕಾವು ನೋಡಿದಾಗ ಅನಿಸ್ತಿತ್ತು ಮಳೆ ಬರ್ಬೋದೇನೋ ಅಂತ, ಬಟ್ ಸರಿಯಾಗಿ ಮಳೆ ಸುರಿಯಿತು. ಇನ್ನು ಅದಾದಮೇಲೆ ಮಳೆ ಬಂದು ಸ್ಟಾಪ್ ಆಯಿತು. ಮಳೆ ಬಂದು ಸ್ಟಾಪ್ ಆದಾಗ ನನಗೆ ಗಿಡಗಳು ನೋಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಅದ್ರ ಮೇಲೆ ಸ್ವಲ್ಪನೂ ಧೂಳಿಲ್ದಾಗೆ ಕ್ಲೀನಾಗಿ ಫುಲ್ ಗ್ರೀನಾಗಿ ಕಾಣಿಸ್ತಾ ಇರುತ್ತೆ. ಇನ್ನು ಹಾಗೆ ಕ್ಲಿಪ್ಪಿಂಗ್ಸ್ ಏನು ತೊಗೊಂಡೆ ಅಂದರೆ, ಈ ಗಿಡದಲ್ಲಿ ಹೂವು ಕಾಣಿಸ್ತಿದೆಯಲ್ಲ, ಇದು ಬೆಳಗ್ಗೆ ಹೊತ್ತು ಬಾಡ್ಕೊಂಡಿರುತ್ತೆ. ನೈಟ್ ಆಯಿತು ಅಂದರೆ ಅರಳಿ ಇರುತ್ತೆ. ಬೆಳಗ್ಗೆ ಎಲ್ಲ ನೋಡಿದಾಗ ಕಾಣಿಸ್ಲಿಲ್ಲ, ಮತ್ತು ಇವತ್ತು ನೈಟಲ್ಲಿ ಅರಳಿ ಇತ್ತು. ಸೊ ಹಾಗಾಗಿ ಅದನ್ನು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಇನ್ನು ಅದಾದಮೇಲೆ ಇದು ನೆಕ್ಸ್ಟ್ ಡೇ ವೀಡಿಯೋ ಮಾಡಿದ್ದು. ಹಿಂದಿನ ದಿನ ಇನ್ನೇನು ವೀಡಿಯೋ ಮಾಡಲಿಲ್ಲ, ಮಲ್ಕೊಂಡ್ವಿ, ಚಳಿಗೆ ಚೆನ್ನಾಗಿ ನಿದ್ರೆ ಬಂತು. ಇನ್ನು ಅದಾದಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಎಲ್ಲರೂ ಕೂಡ ರೆಡಿಯಾಗಿ ನಿಂತಿದ್ವಿ. ರೀಸನ್ ಏನು ಅಂದರೆ, ಸಂತು ಬರ್ತಿದ್ರು ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದೆ ಅಲ್ವಾ, ಅವರು ನಮ್ಮನ್ನ ಪಿಕ್ ಮಾಡೋದಕ್ಕೆ ಬರ್ತಾರೆ ಅಂತ ಹೇಳಿ. ಸೊ ಹಾಗಾಗಿ ಸಂತು ಬಂದಿದ್ದರು. ಇನ್ನು ಬ್ಯಾಂಗ್ಳೂರು ಕಡೆ ಹೊರಡಬೇಕಲ್ವ ನಾವು, ಏನೇನು ಸ್ಕೂಲು ಸ್ಟಾರ್ಟ್ ಆಗೋದ್ರಲ್ಲಿದೆ. ಸೊ ಹಾಗಾಗಿ ಬಂದರು ಅವರು ಕೂಡ. ಹೋಗ್ತಾಯಿದ್ವಿ ಎಲ್ಲರೂ ಕೂಡ. ಇನ್ನು ಹೋಗ್ತಾ ಹಾಗೆ ದಿಶಾನು ಡ್ರಾಪ್ ಮಾಡಿ ಹೋಗಬೇಕಾಗಿತ್ತು. ಮತ್ತು ನಮ್ಮ ಅಜ್ಜಿ ಊರಿಗೂ ಹೋಗಬೇಕಾಗಿತ್ತು. ಆನ್ ದಿ ವೇ ಹೋಗ್ತಾ, ಇದು ನಮ್ಮ ಚಿಕ್ಕಮ್ಮನ ಊರಲ್ಲೇ ಇರೋದು ಕೆರೆ. ಬಟ್ ಆದರೆ ಮಕ್ಕಳು ಕೇಳ್ತಾನೆ ಇದ್ರು, ಮಮ್ಮಿ ಕರ್ಕೊಂಡೋಗು ಅಂತ ಹೇಳ್ಬಿಟ್ಟು. ನಾನು ಅದು ಇದು ಅಂತ ಹೋಗಲೇ ಇಲ್ಲ. ಬಟ್ ಇಲ್ಲಿ ಹೋಗ್ಬೇಕಾರೆ ಆನ್ ದಿ ವೇ ನೋಡಿದೆ, ಸಿಕ್ಕಾಬಿಟ್ಟೆ ತುಂಬಿದೆ ಚೆನ್ನಾಗಿ ನೀರು. ನಾನು ನೀರು ಇರಲ್ಲ ಅಂದ್ಕೊಂಡಿದ್ದೆ, ಬಟ್ ಫುಲ್ ಇದೆ ಕೆರೆ. ದೊಡ್ಡ ಕೆರೆ, ಒಂದೂರಿಂದ ಇನ್ನೊಂದು ಊರವರೆಗೂ ಬರುತ್ತೆ. ಇನ್ನು ಅದಾದಮೇಲೆ ಅಲ್ಲಿಂದ ನಮ್ಮ ಅಜ್ಜಿ ಮನೆಗೆ ಹೋದೆ. ಪ್ರಿಯಾ ದರ್ಶಿಗೆ ಇಬ್ರಿಗೂ ಪಾಪು ಆಗಿತ್ತು. ಅವರಿಬ್ರೂ ಇವಾಗ ಬಾಣಂತಿ. ಸೊ ದರ್ಶಿ ಪಾಪು ನೋಡಿರಲಿಲ್ಲ. ಪ್ರಿಯನ ಪಾಪುನ ನಾನು ಆಲ್ರೆಡಿ ಮೈಸೂರಲ್ಲೇ ನೋಡಿದ್ದೆ. ರಜೆ ಟೈಮಲ್ಲೇ ಅವಳಿಗೂ ಡೆಲಿವರಿ ಆಗಿದ್ದು ನೋಡಿದೆ. ಬಟ್ ದರ್ಶಿ ಪಾಪುನ ನೋಡೋದಕ್ಕಾಗಿರಲಿಲ್ಲ. ಸೊ ಹೋಗಿ ಅಲ್ಲಿ ನೋಡ್ಕೊಂಡು ಬರೋಣ ಅಂತ ಹಾಗೆ ಹೋದೆ. ಅಲ್ಲಿ ನೋಡಿಕೊಂಡು ಒಡೆ ಮಾಡಿದರು. ಅಲ್ಲಿ ನಮ್ಮ ಅತ್ತೆ ಊರೊಳಗಡೆ ಒಂದು ಮನೆ ಇದೆಯಲ್ಲ, ಅಲ್ಲಿ ಒಡೆ ಮತ್ತು ಅನ್ನ ಸಾಂಬಾರು ಮಾಡಿದರು. ಅದು ತಿಂದ್ಕೊಂಡು ಇನ್ನು ಹೊಲದ ಹತ್ರ ಮನೆ ಇದೆಯಲ್ಲ, ಅಲ್ಲಿ ಬಂದ್ವಿ. ಇನ್ನು ಇವ್ರ ಮನೆಯಲ್ಲೇ ರಾಕಿ ಇದ್ದಿದ್ದು. ಬಟ್ ಇವಾಗ ರಾಕಿ ಇಲ್ಲಿಲ್ಲ, ಅವನ್ನ ಯಾರೋ ಕಿಡ್ನಾಪ್ ಮಾಡಿಬಿಟ್ಟಿದ್ದಾರೆ. ಹುಡುಕಿ ನೋಡಿದ್ರು, ಬಟ್ ಎಲ್ಲೂ ಸಿಗಲಿಲ್ಲ. ಯಾರೋ ಎತ್ಕೊಂಡೋದ್ರು ಅನ್ನೋದು ಗೊತ್ತಾಗಲಿಲ್ಲ. ಇನ್ನೊಂದು ನಾಯಿ ಮರಿನ ತಂದಿದ್ರು. ಇದು ಫುಲ್ಲು ನಾಯಿ ಮರಿ. ಇನ್ನು ಬೆಕ್ಕೂ ತುಂಬ ಜಾಸ್ತಿ ಇದೆ ಅಲ್ಲಿ. ಅಯ್ಯೋ ಎಷ್ಟು ಕ್ಯೂಟ್ ಆಗದೆ ಇದು. ನಾನು ಇಲ್ಲಿ ಮಾವಿನ ತೋಟದ ಹತ್ರ ಬಂದೆ. ಅಂದರೆ ಸಾಂಬಾರಿಗೆ ಹಾಕೋದಕ್ಕೆ ಒಂದು ಕಾಯಿ ಬರುತ್ತೆ, ಅದು ಬೇಲಿಗಳಲ್ಲಿ ಇಲ್ಲಿ ಬಿಟ್ಟಿರುತ್ತೆ. ಸೊ ನೋಡೋಣ ಗಿಡ ಇದೆಯಾ ಅಂತ ಬಂದೆ. ಬಟ್ ಅದು ಯಾವುದೂ ಗಿಡ ಇರಲಿಲ್ಲ. ಅಲ್ಲಿ ಸುಮ್ಮನೆ ನವಿಲು ಎಲ್ಲ ಜಾಸ್ತಿ ಇರುತ್ತೆ, ಅದು ಕೂಗೋ ಸೌಂಡ್ ಇತ್ತು. ಮಾವಿನ ತೋಪನ್ನು ಇಟ್ಕೊಂಡು ಆ ನವಿಲು ಸೌಂಡ್ ಕೇಳಿಕೊಂಡು ಮತ್ತೆ ಮನೆ ಹತ್ರ ಬಂದೆ. ಬೆಕ್ಕು 3 ಮರಿ ಹಾಕಿತ್ತು, ಅದರಲ್ಲಿ 2 ಮರಿ ಕೈಗೆ ಸಿಕ್ಬಿಟ್ಟೈತೆ. ಇವರು ಅಂತೂ ಕಿತಾಪತಿ ಮಾಡ್ತಾ ಕೂತಿದ್ದಾರೆ ಅದನ್ನ ಇಟ್ಕೊಂಡು. ಇಂಥದ್ದೇನಾದರೂ ಪ್ರಾಣಿ ಸಿಕ್ಬಿಟ್ರೆ ಮುಗೀತು ಇವ್ರ ಹತ್ರ. ಅದನ್ನು ಇಸ್ಕಿ ಕ್ಯೂಚಿ ಸಾಯಿಸಿ ಹಾಕ್ಬಿಟ್ಟಿರ್ತಾಳೆ ನಮ್ಮ ಕನುಷಿ ಅಂತ. ಏನೋ ಅಲ್ಲಿಂದ ಮತ್ತೆ ಅಲ್ಲಿ ನೋಡಿಕೊಂಡು ಮಾತಾಡ್ಸ್ಕೊಂಡು ಹೊರಟ್ವಿ ಊರಿಗೆ, ಮೈಸೂರು ಕಡೆಗೆ. ನಾನು ಮೊನ್ನೆ ಸೋಡಾ ಕುಡಿದಿದ್ದೆ ಅಲ್ವಾ, ದೇವಸ್ಥಾನಕ್ಕೆ ಹೋಗಿ ಬರಬೇಕಾದ್ರೆ ಆ ಸೋಡಾ ಹಿರಳಿಕಾಯಿ ಹಾಕಿ ಮಾಡ್ತಾರಲ್ಲ, ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಸೊ ಕುಡಿಯೋಣ ಸಂತು ನಿಲ್ಲಿಸಿ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬಿಟ್ಟು ಸೋಡಾ ಕುಡಿದು, ಅತ್ತೆನೂ ಕೂಡ ಬರ್ತಿದ್ರು, ಮೈಸೂರಲ್ಲಿ ಕೆಲಸ ಇದೆ ಅಂತ ಹೇಳಿ ಹಾಗೆ ಹೋಗ್ತಾಯಿದ್ವಿ. ಇನ್ನು ಇದು KRS ಡ್ಯಾಮ್ ತೋರಿಸಿದ್ದೆ, 3 ವಿಡಿಯೋಸಿಂದ ತೋರಿಸೋದೇ ಆಗಿಬಿಟ್ಟಿದೆ ಈ ಜಾಗನ. ಇನ್ನು ಮೋಡ ಮುಚ್ಚಿತ್ತು, ಮಳೆ ಬರೋ ವಾತಾವರಣ ಆಗಿತ್ತು. ವೆದರ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಜರ್ನಿ ಮಾಡೋದಕ್ಕೂ ಅಷ್ಟೇ ಚೆನ್ನಾಗಿತ್ತು. ಯಾರು ನೀವು? ಯಾರದು ಮಗಳು? ಕರಿ. ರೌಂಡ್ ಬೇರೆ ಹೊಡಿತಾರೆ ಬಿಡೇ. ಹುಚ್ಚಮ್ಮ ಆಗ್ಬಿಡ್ತಾಳೆ. ಅಲ್ಲ ಅಪ್ಪ ಬಂದೈತೆ, ಅಪ್ಪ ಬೇಡ. ಅಲ್ಲ ಅಪ್ಪ ನೋಡಲಿ, ಎತ್ಕೊಳ್ರಿ ಹೇಗೆ. ಇನ್ನೊಂದ್ಸತಿ ಹಾಕೊಡು ಅಂತ ಬಾ ಹತ್ರಕ್ಕೆ. ಇಲ್ಲ
ಅಪ್ಪ ಬೇಕು ಬೇಡ ನೀನು ಬಿಡು ಬಿಡು ಅಪ್ಪ ಇಲ್ಲ ಮಮ್ಮಿ ತಗೋತೀನಿ ಬಿಡು ಲೌಡಿ ಅಂತ ಏನೋ ಮಮ್ಮಿ ಮನೆಗೆ ಬಂದ್ವಿ. ಅವಳಿಗೆ ಫುಲ್ ಜೋಶ್ ಜಾಸ್ತಿ ಆಗಿಬಿಟ್ಟಿತ್ತು. ಕುಕ್ಕಿಗೆ ಒಂದು 5 ನಿಮಿಷ ಎಲ್ಲಾದರೂ ಹೋಗಿ ಬಂದರು ಅಷ್ಟೇ ನಾವು ಕಾಣಿಸ್ತೇನೆ. ಫುಲ್ ಜೋಶ್ ಜಾಸ್ತಿ ಆಗಿಬಿಟ್ಟಿರುತ್ತೆ. ಹಾಗೆ ಕುಣಿತಾ ಇದ್ಲು. ಇನ್ನು ಸಂತೂ ನೋಡಿ ತುಂಬ ದಿನ ಆಗಿತ್ತಲ್ವ, ಹಾಗಾಗಿ ಅವ್ರ ಹತ್ರ ಆಡ್ತಾಳೆ ಅಂದೆ. ಬಟ್ ಕುಕ್ಕಿಗೆ ನಾನು ಜಾಸ್ತಿ ಇಷ್ಟ. ಅಲ್ಲಿದ್ದಾಗ ಸಂತು ಜಾಸ್ತಿ ಆಚೆ ಹೋಗ್ತಾರಲ್ಲ, ಬ್ಯಾಂಗ್ಳೂರಲ್ಲಿದ್ದಾಗ ಅವ್ರು ನೋಡಿದ್ರೆ ಜಾಸ್ತಿ ಎಕ್ಸೈಟ್ಮೆಂಟ್ ಆಗ್ತಾಳೆ. ಇಲ್ಲಿ ನಾನೇನೆ ಜಾಸ್ತಿ ಎಕ್ಸೈಟ್ಮೆಂಟ್ ಅಂದರೆ ಅವಳಿಗೆ. ಇನ್ನು ನಾನು ಅವಾಗವಾಗ ಆಚೆ ಹೋಗ್ತಾ ಇರ್ತೀನಲ್ಲ ಇಲ್ಲಿ ಜಾಸ್ತಿ, ಹಾಗಾಗಿ ಇನ್ನು ಅದಾದಮೇಲೆ ನಾವು ಕೂಡ ಬ್ಯಾಂಗ್ಳೂರು ಕಡೆ ಹೊರಟ್ವಿ. ದಿಶಾನ ಅಲ್ಲೇ ಬಿಟ್ಟು ನಾವು ಹೊರಟ್ವಿ. ಇನ್ನು ರಜಾನೂ ಕೂಡ ಮುಗೀತು. ಇನ್ಮೇಲೆ ನಮ್ಮ ಡೈಲಿ ರೂಟೀನ್ ಸ್ಟಾರ್ಟ್ ಮಾಡಬೇಕು. ಅಂದರೆ ಮನೆಗೆ ಹೋದ್ಮೇಲೆ ಇನ್ನೂ ಒಂದಷ್ಟು ಕ್ಲೀನಿಂಗ್ ಕೆಲಸಗಳು, ಒಂದಷ್ಟು ರೆಸ್ಟ್ ಮಾಡಿ ಡೈಲಿ ರೂಟೀನ್ನ ಸ್ವಲ್ಪ ಲೇಟಾಗೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಇನ್ನು ಕ್ಲೀನಿಂಗ್ ಕೆಲಸಗಳು, ನಾನು ಟ್ರಿಪ್ಪಿಂದ ಬಂದಿದ್ದು ಎಲ್ಲ ಕೆಲಸನೂ ಹಾಗಾಗಿ ಬಿಟ್ಟು ಒಂದಷ್ಟು ಮಾತ್ರ ಮಾಡಿ ಬಂದಿದ್ದೀನಿ. ಬಟ್ಟೆಗಳು ವಾಶ್ ಮಾಡಿದ್ದೀನಿ, ಬಟ್ ಅದನ್ನೆಲ್ಲ ಫೋಲ್ಡ್ ಮಾಡಿಲ್ಲ. ನೋಡೋಣ ಹೋದ್ಮೇಲೆ ಎಲ್ಲದನ್ನು ಮುಗಿಸಿ ನಾನು ಕೂಡ ಡೈಲಿ ವ್ಲಾಗ್ಸ್ನ ಮಾಡ್ತೀನಿ. ಇನ್ನು ಊರಿಂದ ಬರ್ತಾ ಹಾಗೆ ಅತ್ತೆ ಹೋಳಿಗೆ ಮಾಡಿದರು. ಒಂದು ಕಡೆ ವಡೆನ ಮಾಡಿದರು ಊರೊಳಗಡೆ, ಇನ್ನೊಂದು ಕಡೆ ಹೋಳಿಗೆ ಮಾಡಿದರು ಅತ್ತೆ. ಸೊ ಹಾಗಾಗಿ ಅತ್ತೆ ಹೋಳಿಗೆನ ತಟ್ಟಿರಲಿಲ್ಲ, ಹಾಗೇ ಇಟ್ಟು ಹೂರಣ ಎಲ್ಲ ಕೊಟ್ಟು ಕಳಿಸಿದ್ರು, ಸಾಂಬಾರೆಲ್ಲ ಹೋಗಿ ಮಾಡ್ಕೊ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಬಂದು ಇಲ್ಲಿ ಬಿಸಿ ಬಿಸಿ ಹೋಳಿಗೆನ ತಟ್ಟಿಟ್ಟು ಸಾಂಬಾರೆಲ್ಲ ಬಿಸಿ ಮಾಡಿ ರೈಸ್ ಮಾಡಿದ್ದೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು. ನಮ್ಮ ಸಾನುಗೆ ಎಕ್ಸೈಟ್ಮೆಂಟ್ ಏನಂದರೆ ನಾನು ಏನು ತಂದಿದ್ದೀನಿ ಟ್ರಿಪ್ಪಿಂದ ಅನ್ನೋದೇ ನೋಡೋದು ಎಕ್ಸೈಟ್ಮೆಂಟ್ ಕನುಷಿಗೆ ಸಾನುಗೆ. ಸೊ ಅವರೆಲ್ಲ ಆ ಅಂಗಡಿನ ತೆಕ್ಕೊಂಡು ಕೂತಿದ್ರು. ಏನೋ ಇವತ್ತಿನ ವ್ಲಾಗು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗ್ಸ್ಗಳಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ.